ಸ್ನೇಹಿತರೆ, ಅದೆಷ್ಟೇ ಹೊಸ ಟೆಕ್ನಾಲಜಿ ಬಂದರೂ ಸಹ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಮಾತ್ರ ಬಗೆಹರಿಸಲು ಸಾಧ್ಯವಾಗುತ್ತಿಲ್ಲ. ಸದ್ಯ ಈಗ ಬೆಂಗಳೂರಿನ ಟ್ರಾಫಿಕ್ ಸಿಗ್ನಲ್ಗಳು ಸ್ಮಾರ್ಟ್ ಆಗಿದ್ದು, ಇಲ್ಲಿ ಹೊಸ ಟೆಕ್ನಾಲಜಿಯನ್ನು ಅಳವಡಿಸಲಾಗಿದೆ. ಸ್ನೇಹಿತರೆ, ಇನ್ನು ಈ ವಿಚಾರ ಸ್ವಲ್ಪ ಜನರಿಗೆ ತಿಳಿದಿರಬಹುದು, ಆದರೆ ಇನ್ನು ಸ್ವಲ್ಪ ಜನರಿಗೆ ತಿಳಿದಿರಲು ಸಾಧ್ಯವೇ ಇಲ್ಲ. ಈ ವಿಷಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ನೀಡಲು ಪೊಲೀಸರು ಎಐ ಟೆಕ್ನಾಲಜಿ ಮೊರೆ ಹೋಗಿದ್ದಾರೆ. ಇನ್ನು ಬೆಂಗಳೂರಿನ ಕೆಆರ್ ಮಾರುಕಟ್ಟೆ, ಟೌನ್ ಹಾಲ್ ಮತ್ತು ಕಿಮ್ಸ್ ಬಳಿ ಸ್ಮಾರ್ಟ್ ಸಿಗ್ನಲ್ ಮಾಡೆಲ್ಗಳು ವಿಎಸಿ ಅಳವಡಿಸಲಾಗಿದೆ. ಇನ್ನು ವಿಎಸಿ ಎಂದರೆ ವೆಹಿಕಲ್ ಆಕ್ಟಿವಿಟಿ ಕಂಟ್ರೋಲ್ ಎಂದರ್ಥ. ಈ ಹಿಂದೆ ಸಿಗ್ನಲ್ನಲ್ಲಿ ಫ್ರೀ ಸೆಟ್ ಆಗಿದ್ದ ಟೈಮರ್ಗಳು ಇರುತ್ತಿದ್ದವು. ಆ ಟೈಮ್ ಮುಗಿದ ಬಳಿಕ ಸಿಗ್ನಲ್ಗಳು ಗ್ರೀನ್ ಆಗುತ್ತಿದ್ದವು. ಆದರೆ ಈಗ ಎಐ ಕ್ಯಾಮೆರಾಗಳನ್ನು ಪ್ರತಿ ಸಿಗ್ನಲ್ನಲ್ಲಿ ಅಳವಡಿಕೆ ಮಾಡಲಾಗಿದ್ದು, ಇದು ವಾಹನಗಳ ಚಲನೆಯನ್ನು ಟ್ರ್ಯಾಕ್ ಮಾಡುತ್ತದೆ. ಇನ್ನು ವೆಹಿಕಲ್ ಆಕ್ಟಿವಿಟಿ ಕಂಟ್ರೋಲ್, ಇದು ಯಾವ ರಸ್ತೆಯಲ್ಲಿ ಹೆಚ್ಚು ವಾಹನಗಳು ನಿಂತಿದೆಯೋ ಆ ರಸ್ತೆಯು ಹಸಿರು ಸಿಗ್ನಲ್ ಅನ್ನು ನೀಡುತ್ತದೆ. ಹೀಗಾಗಿ ಇಂಥ ಸಿಗ್ನಲ್ಗಳು ಆಕ್ಟಿವೇಟ್ ಆಗಿರುವ ಪ್ರದೇಶಗಳಲ್ಲಿ ಹೆಚ್ಚು ವಾಹನ ನಿಂತ ರಸ್ತೆಗಳಲ್ಲಿ ತಕ್ಷಣವೇ ಗ್ರೀನ್ ಸಿಗ್ನಲ್ ನೀಡಿರುವುದನ್ನು ಕಂಡಿರಬಹುದು. ಇದು ಎಐ ತಂತ್ರಜ್ಞಾನ ಅನುಸರಿಸಿ ಕೆಲಸ ಮಾಡುತ್ತದೆ. ಸದ್ಯ ಬೆಂಗಳೂರಿನ 23 ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ವೆಹಿಕಲ್ ಆಕ್ಟಿವಿಟಿ ಕಂಟ್ರೋಲ್ ಅನ್ನು ಅಳವಡಿಸಲಾಗಿದೆ. ಇನ್ನು ವೆಹಿಕಲ್ ಆಕ್ಟಿವಿಟಿ ಕಂಟ್ರೋಲ್ ಯಾವ ರಸ್ತೆಗಳಲ್ಲಿ ಅಳವಡಿಸಿದ್ದಾರೆ ಎಂದು ನೋಡುವುದಾದರೆ, ಮೈಸೂರು ರಸ್ತೆ, ಮಾಗಡಿ ರಸ್ತೆ, ವೆಸ್ಟ್ ಆಫ್ ಕಾರ್ಡ್ ರೋಡ್, ಕನಕಪುರ ರಸ್ತೆ, ಹೊಸೂರು ರಸ್ತೆ, ತುಮಕೂರು ರಸ್ತೆ, ಬನ್ನೇರುಘಟ್ಟ ರಸ್ತೆ ಸೇರಿದಂತೆ ಪ್ರಮುಖ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಇದನ್ನು ಅಳವಡಿಸಲಾಗಿದೆ. ಸ್ನೇಹಿತರೆ, ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.